ಫ್ರೆಂಡ್ಸ್, ನೀವು ನ್ಯೂಸ್ಗಳಲ್ಲಿ ಕೇಳೇ ಇಡ್ತೀರಾ, ಯಾರೋ ಒಬ್ಬ ಶ್ರೀಮಂತ 50 ಕೋಟಿ 100 ಕೋಟಿ ಕೊಟ್ಟು ಒಂದು ಪೇಂಟಿಂಗ್ ನ ಬೈ ಮಾಡಿದಾನೆ ಅಂತ. ಆಗ ನಿಮ್ಗೆ ಡೌಟ್ ಬರ್ತಾ ಇರುತ್ತೆ, ಗುರು ಈ ಪೇಂಟಿಂಗ್ ಗೆಲ್ಲ ಯಾರಾದ್ರೂ ಇಷ್ಟು ದುಡ್ಡು ಕೊಡ್ತಾರ ಅಂತ. ಅಷ್ಟು ದುಡ್ಡು ಕೊಟ್ಟು ಪೇಂಟಿಂಗ್ ನ ತಗೊಳ್ಳೋ ಬದಲು ಏನಾದ್ರೂ ಜಮೀನ್ ತಗೊಳ್ಬೋದಾಯ್ತು, ಬಡವರಿಗೆ ದಾನ ಮಾಡ್ಬೋದಾಯ್ತು, ಅಥವಾ ಒಂದು ಒಳ್ಳೆ ಕಾರ್ ತಗೊಳ್ಬೋದಾಯ್ತು ಅಲ್ವಾ ಅಂತ. ಆದ್ರೆ ಈ ಒಂದು ಪೇಂಟಿಂಗ್ ಮೇಲೆ 100 ಕೋಟಿ ಯಾಕೆ ಆಗ್ತಾರೆ ಗೊತ್ತಾ? ಬನ್ನಿ ಅದರ ಹಿಂದ್ಗಡೆ ಇರೋ ಸೀಕ್ರೆಟ್ ನ ತಿಳ್ಕೊಳ್ಳೋಣ. ಇವರು ಗೌರ್ಮೆಂಟ್ ಗೆ ಹೇಗೆ ಟೋಪಿ ಹಾಕ್ತಾರೆ ನೋಡಿ. ಒಂದ್ ಎಕ್ಸಾಂಪಲ್, ನೀವು ವರ್ಷಕ್ಕೆ 100 ಕೋಟಿ ದುಡ್ತಾ ಇದ್ರ ಅಂತ ಅನ್ಕೊಳ್ಳಿ. ಈಗ ಇದನ್ನ ಡೈರೆಕ್ಟ್ ಆಗಿ ಬ್ಯಾಂಕ್ ನಲ್ಲಿ ತೋರಿಸಿದ್ರೆ ಗವರ್ನಮೆಂಟ್ ಇದ್ರ ಮೇಲೆ 30-40% ಟ್ಯಾಕ್ಸ್ ಹಾಕುತ್ತೆ. ಅಂದ್ರೆ ನಿಮ್ಮ 30-40 ಕೋಟಿ ಹಾಗೆ ಹೋಯ್ತು ಅಂತಾನೆ ಅರ್ಥ. ಅಂಡ್ ಈಗ ಇಲ್ಲಿ ಎಂಟ್ರಿ ಕೊಡುತ್ತೆ ಮಾಡರ್ನ್ ಆರ್ಟ್. ನೀವೇನ್ ಮಾಡ್ತೀರಾ, ಪೇಂಟರ್ ಹತ್ರ ಹೋಗ್ಬಿಟ್ಟು 1 ಕೋಟಿ ಕೊಟ್ಟು ಒಂದು ಪೇಂಟಿಂಗ್ ನ ತಗೊಳ್ತೀರಾ. ಆಮೇಲೆ ನಿಮ್ಗೆ ಪರಿಚಯ ಇರೋ ಒಬ್ಬ ಆರ್ಟ್ ಅಪ್ರೈಸರ್ ನ ಕರೀತೀರಾ. ಅವನು ಹೇಳ್ತಾನೆ, ವಾವ್ ಏನ್ ಕಲೆ ಗುರು ಇದು, ಇದರ ಬೆಲೆ ಇವತ್ತಿನ ಮಾರ್ಕೆಟ್ ನಲ್ಲಿ 50 ಕೋಟಿಯಿಂದ ಸರ್ಟಿಫಿಕೇಟ್ ನ ಕೊಡ್ತಾನೆ. ಈಗ ನೀವು ಆ ಪೇಂಟಿಂಗ್ ನ ಮಾರಲ್ಲ, ಯಾಕೆಂದ್ರೆ ಮಾರಿದ್ರೆ ಮತ್ತೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಇದಕ್ಕೆ ನೀವು ಅದನ್ನ ಒಂದು ಮ್ಯೂಸಿಯಂ ಗೆ ಡೊನೇಟ್ ಮಾಡ್ತೀರಾ. ಆ ಪೇಪರ್ ನಲ್ಲಿ ಏನ್ ಕಾಣುತ್ತೆ, ನೀವು 50 ಕೋಟಿ ಸಮಾಜ ಸೇವೆ ಅಥವಾ ದಾನ ಮಾಡ್ತಾ ಇದೀರಾ ಅಂತ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈಗ ನಿಮ್ಗೆ ದೊಡ್ಡ ಡಿಸ್ಕೌಂಟ್ ಕೊಡ್ತಾನೆ. ನಿಮ್ಮ 100 ಕೋಟಿ ಆದಾಯದಲ್ಲಿ ಈ ಒಂದು 50 ಕೋಟಿ ಡೊನೇಷನ್ ಮೈನಸ್ ಆಗುತ್ತೆ. ಅಂದ್ರೆ ನೀವು ಮೊದಲು 100 ಕೋಟಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಆದ್ರೆ ಈಗ ಬರೀ ಉಳಿದಿರೋ 50 ಕೋಟಿ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ಅಂದ್ರೆ ಅಲ್ಲಿಗೆ ಕೇವಲ 15 ಕೋಟಿ ಅಷ್ಟೇ. ಸೊ ಮುಂದಿನ ಸಲ ಯಾವ್ದಾದ್ರು ವಿಚಿತ್ರವಾದ ಪೇಂಟಿಂಗ್ ಕೋಟಿ ಗಟ್ಟಲೆ ರೇಟ್ ಗೆ ಸೇಲ್ ಆದ್ರೆ ಆಗ ನೀವು ಅರ್ಥ ಮಾಡ್ಕೊಳ್ಳಿ, ಅದು ಬರೀ ಪೇಂಟಿಂಗ್ ಅಲ್ಲ, ಶ್ರೀಮಂತರು ಟ್ಯಾಕ್ಸ್ ನ ಉಳಿಸ್ಕೊಳ್ಳೋಕೆ ಬಳಸ್ತಾ ಇರೋ ಒಂದು ಅಸ್ತ್ರ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಸೊ ಇದೇ ತರ ಫೈನಾನ್ಸ್ ಮತ್ತು ಬಿಸ್ನೆಸ್ ಒಳಗಡೆ ಇರೋ ಸೀಕ್ರೆಟ್ಸ್ ನ ತಿಳ್ಕೊಳ್ಬೇಕು ಅಂತಂದ್ರೆ ಆ ಫಾಲ್ತು ರೀಲ್ಸ್ ನೋಡೋ ಬದಲು ಈಗಲೇ ಈ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.